ಇದುಗಳು ನೋಡಿ ಹಿಂಗವೆ. ಯಾರಿಗೆ ಬೇಕು ಈ ಸವಾಸ. ಹಂಗಾಗಿ ಆದಷ್ಟು 5 ಗಂಟೆ ಒಳಗೆ ರೀಚ್ ಆಗೋಕ್ಕೆ ಟ್ರೈ ಮಾಡಬೇಕು. ನೋಡೋಣ. 10:20 ಆಯಿತು. ಬೇಜಾನ್ ಟೈಮ್ ಆಯ್ತು ಇನ್ನು. ಈ ಲೋಡಿಗಂತೂ ಗಾಡಿ ಕೇಳೋಕ್ಕೆ ಹೋಗ್ಬೇಡ್ರಿ. ಕಾರ್ ನಮ್ಮ ಇಂಡಿಯಾ ಬಿಟ್ಟು ಪಾಕಿಸ್ತಾನ ನಿಯರ್ ಆಗುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಬಿಡಲ್ಲ, ಯಾವುದೇ ಗಾಡಿಗಳು ಬಿಡಲ್ಲ. ಬಾಂಗ್ಲಾದೇಶ, ನೇಪಾಳು ಆರಾಮಾಗಿ ಹೋಗಿ ಬರ್ಬೋದು. ನಮ್ಮ ಅಂಬರೀಷ್ ಸರ್ ಸಮಾಧಿ, ಅಪ್ಪು ಸರ್, ರಾಜ್ಕುಮಾರ್ ಸಮಾಧಿ ಇಲ್ಲೆಲ್ಲ ಕಾಣ್ತಿರ್ಬೋದು ನೋಡಿ. ಇದು ರಾಜ್ಕುಮಾರ್ ಸ್ಮಾರಕ, ಅಪ್ಪು ಸರ್ ಸಮಾಧಿ. ಭಾರಿ ಡೇಂಜರ್ ಅಂದರೆ ಭಾರಿ ಡೇಂಜರ್ ಅದು ಗೋಡನು. ಬ್ರೇಕ್ ಮಾತ್ರ ಕಂಡೀಷನ್ ಇಲ್ಲ ಅಂದರೆ ಏನಿಲ್ಲ, ಕೆಂಗೇರಿ ಮೋರಿ ಮೈದಾನದೊಳಗೆ ಹೋಗಿ ಬಿದ್ದೋಗ್ಬಿಡ್ತೈತೆ ಗಾಡಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಗಿಣಿಗೆರೆ. ನೆನ್ನೆ ಖಾಲಿ ಮಾಡಿದವನು ಲೋಡೇ ಆಗಿಲ್ಲ. ಸರ್ವಿಸ್ ಎಲ್ಲ ಮಾಡಿಸಿ ಸೈಡ್ಗೆ ನಿಲ್ಲಿಸಿದ್ದೆ. ಇಲ್ಲಿ ಗಣೇಶ ಎಲ್ಲ ಬಿಟ್ಟಿದ್ದು ನೋಡಿಕೊಂಡು ಕೂತ್ಕೊಂಡಿವಿ. ಇವಾಗ ಲೋಡು 9:30 ಆಯಿತು ಟೈಮ್. ಇವತ್ತು ಡೇಟ್ ಬಂದ್ಬಿಟ್ಟು 10ನೇ ತಾರೀಕು. ಇವಾಗ ಲೋಡ್ ಹೇಳಿದ್ರು. ಲೋಡು ಎಲ್ಲಿಂದಪ್ಪ ಅಂದರೆ ಭತ್ತ ಲೋಡು, ಗಂಗಾವತಿಯಿಂದ ಭತ್ತದ ಲೋಡ್ ಹೇಳಿದ್ದಾರೆ. ಹಳೆ ಭತ್ತ ಗೋಡಂದು ಬೆಂಗಳೂರಲ್ಲಿ ಮೈಸೂರು ರೋಡು ನೈಂಡಳ್ಳಿ ಗಾಡಿ ಖಾಲಿ ಆಗುತ್ತೆ, ಭಾಗ್ಯಲಕ್ಷ್ಮಿ ರೈಸ್ ಮಿಲ್ಲಿಗೆ. ಬನ್ನಿ ಇವಾಗ ಲೋಡ್ಗೆ ಹೋಗೋಣ. ಟೈಮು 9:30 ಲೋಡ್ ಹೇಳಿದ್ದಾರೆ. ಎಲ್ಲೂ ಲೋಡ್ಗಳೇ ಇಲ್ಲ. ಲೋಡ್ದೇ ದೊಡ್ಡ ಸಮಸ್ಯೆ. ನಿನ್ನೆ 10:30 11 ಗಂಟೆ ಗಾಡಿ ಖಾಲಿ ಆಗಿದ್ದು. 11:30 ಗಾಡಿ ಖಾಲಿ ಆಗಿದ್ದು. ಬಂದು ಸರ್ವಿಸ್ ಎಲ್ಲ ಮಾಡಿಸಿ ಇಲ್ಲೇ ಊಟ ಎಲ್ಲ ಮಾಡಿ ಪ್ರಸಾದ ಎಲ್ಲ ಗಣೇಶನ ದಿವಸ ಎಲ್ಲ ಮಾಡ್ಕೊಂಡು ಮಲಿಕೊಂಡ್ವಿ. ಲೋಡೇ ಹೇಳಿಲ್ಲಪ್ಪ. ಲೋಡ್ಗಳೇ ಇಲ್ಲ. ಎಲ್ಲಿ ಹೋದು ಲೋಡ್ಗಳು ಅನ್ನೋದು ಗೊತ್ತಿಲ್ಲ. ಈಗ ಸದ್ಯಕ್ಕೆ ಇಲ್ಲಿಂದ ಲೋಡ್ಗೆ ಹೋಗೋಣ. ಗಂಗಾವತಿಗೆ ಹೋಗ್ಬೇಕು. ಗಂಗಾವತಿಗೆ ಹೋಗೋಣ. ಬೇಗ ಬರೋಕ್ಕೆ ಹೇಳವ್ರೆ. ಇಷ್ಟೊತ್ತವರೆಗೂ ನೋಡಿ ಲೋಡ್ಗಳು ಹೇಳೋಕೆ ಲೇಟು. ಲೋಡ್ ಹೇಳಿದ ತಕ್ಷಣ ಬೇಗ ಬಾ ಅಷ್ಟೇ. ಹೇಳಿದ ತಕ್ಷಣ ಬೇಗ ಬರಬೇಕು. ಅವ್ರು ಹೇಳಿದ ತಕ್ಷಣ ನಾವು ಬೇಗ ಹೋಗ್ಬಿಡ್ಬೇಕು. ಲೇಟ್ ಮಾಡೋಂಗಿಲ್ಲ. ಅವ್ರು ಲೋಡ್ ಹೇಳೋದ್ಬೇಕಾದ್ರೆ ಎಷ್ಟು ಬೇಕಾದ್ರೆ ಲೇಟ್ ಮಾಡ್ಬೋದು. ಎಲ್ಲ ಸಮಸ್ಯೆಗಳು ನಮಗೆ. ಸದ್ಯಕ್ಕೆ ನಾಷ್ಟ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಲೋಡ್ ಹೇಳಿದ್ರು. ಇನ್ನು ನಾಷ್ಟ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಹಾಗಾಗಿ ಸದ್ಯಕ್ಕೆ ಫಸ್ಟ್ ಗಂಗಾವತಿಗೆ ಹೋಗೋಣ. ಗಂಗಾವತಿಗೆ ಹೋಗಿ ಲೋಡ್ ಎಲ್ಲಾಗುತ್ತೆ ಏನಂತ ನೋಡಿಕೊಂಡು ಫಸ್ಟು ಲೋಡ್ ಮಾಡಿಸೋಣ. ಬನ್ನಿ ಮುಂದೆ ಏನೇನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ ಹೋಗೋಣ ಅಲ್ಲಿಗೆ. ಸ್ನೇಹಿತರೆ, ಬೂದಗುಂಬ ಕ್ರಾಸ್ ಎಲ್ಲ ಬಿಟ್ಟು ಗಂಗಾವತಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲೊಂದು ಬೆಟ್ಟ ನೋಡ್ಬೋದು. 2 ಕಡೆ ಬೆಟ್ಟ ಐತೆ ನೋಡಿ. ಈ ಕಡೆ ಎಲ್ಲ ಬೆಟ್ಟ ಇದೆ ನೋಡೆಲ್ಲ ಬೆಟ್ಟ ಇದೆ. ಕಲ್ಲುಗಳು ತೆಗೆದು ಜೋಡಿಸಿಟ್ಟಾರೆ ಒಂದ್ರ ಮೇಲೊಂದು ಹೆಂಗಿಟ್ಟಾರಂದರೆ ಯಾವ ಥರ ಐತಂದರೆ ಇದು ಸಕ್ಕದಾಗೈತೆ ನೋಡಕ್ಕೆ. ನೋಡಿ 2 ಬೆಟ್ಟದ ಮಧ್ಯೆ ಹೋಗ್ತಾಯಿದೆ ಗಾಡಿ. ಇಲ್ಲೊಂದು ಕಲ್ಲು ಕಾಣ್ಬೋದು ನಿಮಗೆ, ತೋರಿಸ್ತೀನಿ ನೋಡ್ರಿ. ಇದು ನೋಡಿ ಈ ಕಡೆ ನೋಡಿ ಒಂದು 3 ಕಲ್ಲು ಯಾವ ಥರ ಇಟ್ಟವ್ರೆ ಅಂತ ನೋಡಿ. ಈ ಕಲ್ಲು ನೋಡಿದು ನೋಡಿದ್ರ ಏನೆಲ್ಲ ತೆಗೆದು ಜೋಡಣೆ ಮಾಡೋದಂಗೆ ಮಾಡಿ ಇಟ್ಬಿಟ್ಟಾರಪ್ಪ. ಕಲ್ಲುಗಳು ಹೆಂಗಿಟ್ಟಾರ ಇಲ್ಲಿ ನೋಡಿ. ಒಂದ್ರ ಮೇಲೊಂದು ನೋಡಿ. ಇದು ಬಾ ಆದರೂ ನಿಸರ್ಗ ನೇಚರ್ ಅಂತಾರಲ್ಲ ಆಗಿನ ಕಾಲದ್ದು ನೆಚ್ಕೋಬೇಕು. ಇದು ನೋಡಿ ಇದು ಯಾವ ಥರ ಐತೆ ನೋಡಿ. ನೋಡಿದ್ರ ಜೋಡಣೆ ಮಾಡ್ದಂಗೆ ಇಟ್ಟಿದ್ದಾರೆ. ಒಂದ್ರ ಮೇಲೊಂದು ಏಕ ಅವೇ ಫುಲ್ ಅವೇ ನೋಡಿ. ಇಲ್ಲವೇ ನೋಡಿ, ಅಲ್ಲೊಂದವೇ ಈ ರೋಡಗೆ. ಒಟ್ಟಲ್ಲಿ ನಮ್ಮ ಗಂಗಾವತಿ ರೋಡಲ್ಲಿ ಅಂದ್ರೆ ಭಾರಿ ನೋಡೋಕ್ಕೆ ಚೆನ್ನಾಗೈತೆ ಪ್ಲೇಸು. ಕ್ಲೈಮೇಟ್ ಸೂಪರಾಗಿರುತ್ತೆ. ಎನಿ ಟೈಮ್ ನೀರಾವರಿಯಿಂದ ಸೇರ್ಕೊಂಡಿರ್ತೈತೆ ಊರು. ಡ್ಯಾಮ್ಗಳು, ಭತ್ತ ಬೆಳೀತಾರೆ. ಸಿಕ್ಕಾಪಟ್ಟೆ ಭತ್ತದ ನಾಡು ಅಂತಲೇ ಕರೀತಾರೆ ಇದಕ್ಕೆ. ಆಮೇಲೆ ಇನ್ನೂ ಗಂಗಾವತಿ ಅಂತ ನೆನೆಸ್ಕೊಂಡ್ರೆ ನಮ್ಮ ಪ್ರಾಣೇಶ್ ಗೊತ್ತಿರಬೇಕು. ಗಂಗಾವತಿ ಪ್ರಾಣೇಶ್ ಅವರು ಒಳ್ಳೆ ಕಾಮಿಡಿ ಮ್ಯಾನು. ಒಳ್ಳೆ ಜನಗಳನ್ನೆಲ್ಲ ನಗಿಸ್ತಾರೆ ಅವರು. ಗಂಗಾವತಿಯವರು ತುಂಬ ನೆನಪುಗಳಿದೆ ಗಂಗಾವತಿಯಲ್ಲಿ. ನಮಗೆ ಗೊತ್ತಿರೋದಿಷ್ಟು. ನಿಮಗೆ ಗೊತ್ತಿರೋ ಗಂಗಾವತಿ ಸೈಡ್ನವ್ರು ಯಾರು ಇದ್ದರೆ ಇನ್ನೂ ಏನು ಫೇಮಸ್ ಇದೆ ಗಂಗಾವತಿಯಲ್ಲಿ ಅನ್ನೋದು ಕಮೆಂಟ್ಸಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅವನ್ನೆಲ್ಲ. ನೋಡಿ ಇಲ್ಲೆಲ್ಲ ನೋಡಿದ್ರೆ ಹೆಂಗವೆ ವ್ಯೂ.
ನೋಡೋಣ ಇವಾಗ ನೆಕ್ಸ್ಟು ಗಂಗಾವತಿಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಲೋಡ್ ಎಲ್ಲಿಂದ ಆಗುತ್ತೆ ಏನು ಎತ್ತ ಅನ್ನೋದು ಮುಂದೆ ಹೋಗ್ತಾ ಅಪ್ಡೇಟ್ ಕೊಡ್ತೀನಿ. ನಮ್ಮ ಟೈಮ್ಗಳು ನಮ್ಮ ಇದುಗಳು ನೋಡಿ ಹಿಂಗವೆ. ಯಾರಿಗೆ ಬೇಕು ಈ ಸವಾಸ. ಲಾಸ್ಟ್ ಒಂದು 10 ಚೀಲ ಹಾಕ್ಬೇಕಾದ್ರೆ ಮಳೆ ಬಂದ್ಬಿಡ್ತು ನೋಡಿ. ಮಳೆಯಲ್ಲೇ ನೆಂದು ತಾರ್ಪಲ್ ಆಗ್ತಾ ನೋಡಿ ಹೆಂಗೆ ಬರ್ತೈತೆ ಮಳೆ. ಹೆಂಗೆ ಟೈಮ್ ಅಂದರೆ ಅಷ್ಟು ಬೇಜಾರಾಗಲ್ಲ ನೋಡಿ. ಗಾಳಿ ಹಾರಾಡ್ತವೆ ಮೇಲೆ 4 ಜನ ತಾರ್ಪಲ್ ಹಿಡ್ಕೊಂಡು ಕೆಳಗಡೆ ತಾರ್ಪಲ್ ಹಾಕ್ತಾ ಇರೋದು. ಅಕಸ್ಮಾತ್ ಏನಾದ್ರು ತಾರ್ಪಲ್ ಹಾಕ್ಲಿಲ್ಲ ಅಂದಿದ್ರೆ, ಹಗ್ಗ ಹಾಕ್ಲಿಲ್ಲ ಅಂದರೆ ಹಾರ್ಕೊಂಡು ಹೊಂಟೋಗ್ಬಿಡ್ತೈತೆ ತಾರ್ಪಲು. ಎಷ್ಟು ಬೇಜಾರಾಯ್ತಂದರೆ ನಾನಂತೂ ಪೂರ್ತಿ ನೆಂದೋಗ್ಬಿಟ್ಟಿದ್ದೀನಿ. ಈಗ ಬಂದು ಸೈಡಿಗೆ ನಿಂತ್ಕೊಂಡಿದ್ದೀನಿ. ಅಷ್ಟು ಬೇಜಾರಾಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ. ಟೈಮ್ಗಳು ಖರಾಬಾದಾಗ ಎಲ್ಲ ಥರದೂ ಆಗುತ್ತೆ. ಇದೇ ಥರ ಸಮಸ್ಯೆಗಳು. ಇನ್ನೊಂದು ಅರ್ಧ ಗಂಟೆ ಅಂದರೆ ಅಲ್ಲೊಂದು ನಾನು ಬಂದು 1 ಅವರ್ ಟೈಮ್ ವೇಸ್ಟ್ ಮಾಡಿದರು. ಆ ವೇಸ್ಟ್ ಮಾಡಿಲ್ಲ ಅಂದರೆ ಇಷ್ಟೊತ್ತಿಗೆ ಗಾಡಿ ಲೋಡಾಗಿರೋ, ಮಳೆ ಬರೋಕ್ಕೆ ಮುಂಚೆ ಲೋಡಾಗಿರೋದು. ಇದೇ ಗೋಡನಲ್ಲಿ ಲೋಡಾಗಿದ್ದು ನೋಡಿ. ಸಿಂಗ್ನಾಳ್ ಗೊತ್ತಾ ಊರ ಹೆಸರು? ಸಿಂಗ್ನಾಳ್ ಅಂತೇಳಿ. ಗಂಗಾವತಿಯಿಂದ ಒಂದು 15 ಕಿಲೋಮೀಟ್ರ್ ಇಲ್ಲಿಗೆ. ನಾನು ಬಂದ ಕೂಡಲೇ ಲೋಡ್ ಮಾಡಿದರೆ ಅವ್ರಿಗೆ ಈ ವನವಾಸ ಅನುಭವಿಸೋ ಅವಶ್ಯಕತೆ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಸದ್ಯಕ್ಕೆ ಲೋಡ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಈಗ ಆಲ್ರೆಡಿ ಲೇಟ್ ಆಗ್ಬಿಡೈತೆ. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂದ್ಕೊಂಡು ಆರಾಮಾಗಿ ಹೋಗೋಣ. ಸ್ನೇಹಿತರೆ, ಲೋಡ್ ಮಾಡ್ಕೊಂಡು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮರಿಯಮ್ಮನಹಳ್ಳಿ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾಯಿದ್ದೀನಿ. ಟೈಮು ಆಲೇ 10:20 ಇವಾಗ ನೋಡಿ. ನಮ್ಮ ಮರಿಯಮ್ಮನಹಳ್ಳಿ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾಯಿದ್ದೀನಿ. ಗಂಗಾವತಿಯಿಂದ ನಾನ್ ಸ್ಟಾಪ್ ಅಲ್ಲಿಂದ ಬಂದ್ಬಿಟ್ಟೆ ಇಲ್ಲಿ ಬಂದು ಡೀಸೆಲ್ ಹಾಕ್ಸೋಕೆ ಬಂದಿದ್ದೀನಿ. ಯಾಕಂದರೆ ಇಂಡೆಂಟ್ ಅಲ್ವಾ, ಸಾಲ ಡೀಸೆಲ್, ಹಂಗಾಗಿ ಇಲ್ಲೇ ಬಂದು ಡೀಸೆಲ್ ಹಾಕ್ಸ್ತಾ ಇರೋದು. ಪೆಟ್ರೋಲ್ ಬಂಕಿಂದ ಮೊನ್ನೆ ಯಾರೋ ಒಬ್ರು ಮೆಸೇಜ್ ಹಾಕಿದರು, ಅಣ್ಣ ಬಂಕ್ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಬೇಡ, ಸ್ವಲ್ಪ ದೂರ ನಿಂತ್ಕೊಂಡು. ಅದಕ್ಕೆ ಇಷ್ಟು ದೂರ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ. ಸಾಕಾಗತ್ತಾ ಬ್ರದರ್? ಡೀಸೆಲ್ ಹಾಕ್ತಾವ್ರೆ ಹತ್ರ. ಅವ್ರು ಹೇಳೋದು ಕರೆಕ್ಟು. ಯಾವ ಟೈಮಿದ್ರೆ ಏನು ಬೇಕಾದ್ರೂ ಆಗ್ಬೋದು. ಬಂಕಿಂದ ಯಾವತ್ತೂ ಸ್ವಲ್ಪ ದೂರ ಇರೋದು ಬೆಸ್ಟು. ನೋಡಿ ಹೈಟ್ ಹಿಂಗಾಗವೆ. ಲೋಡ್ ಮಾತ್ರ ಲೆವೆಲ್ ಲೋಡ್ ಮಾಡಿಲ್ಲ, ಹೆಂಗೆ ಬೇಕಾದ್ರೆ ಹಂಗೆ ಲೋಡ್ ಮಾಡಿಬಿಟ್ಟಾರೆ. ಈ ತಾರ್ಪಲ್ ನೋಡಿ ಇಲ್ಲಿ ಹಾರಾಡ್ತೈತೆ. ಇದು ಬಂದ್ಬಿಟ್ಟು ಮೈಸೂರು ರೋಡ್ ನೈಂಡಳ್ಳಿ ಭಾಗ್ಯಲಕ್ಷ್ಮಿ ರೈಸ್ ಮಿಲ್ಲಿಗೆ ಲೋಡ್ ಇದು. ಬೆಳಗ್ಗೆ ಅಲ್ಲಿ 5 ಗಂಟೆ ಗಾಡಿ ಇರಲೇಬೇಕು. ಏನೋ ಅಂಥ ಅರ್ಜೆಂಟ್ ಏನಿಲ್ಲ, ಆದರೆ ಇದ್ದರೆ ನಮಗೆ ಟೆನ್ಷನ್ ಫ್ರೀ. ಇಲ್ಲ ಅಂದರೆ ಫುಲ್ ಟೆನ್ಷನ್ನು. ಅಲ್ಲಿ ಗಾಡಿ ನಿಲ್ಸೋಕ್ಕೆ ಜಾಗ ಇರೋಲ್ಲ, ಗಾಡಿ ಒಳಗಡೆ ಬಿಡೋಲ್ಲ. 5 ಗಂಟೆಗೆ ಹೋದರೆ ಒಳಗಡೆ ಬಿಟ್ಬಿಡ್ತಾರೆ. ಗಾಡಿ ಖಾಲಿ ಆಗೋದು ಮಧ್ಯಾಹ್ನನೇ. 5 ಗಂಟೆ ಒಳಗೆ ಹೋಗ್ಬಿಟ್ರೆ ಏನಾಗುತ್ತೆ, ಗಾಡಿ ಒಳಗಡೆ ಬಿಟ್ಬಿಡ್ತಾರೆ. ಯಾವ ಟೆನ್ಷನ್ ಇರೋಲ್ಲ. ಲೇಟಾಗಿ ಹೋಗ್ಬಿಟ್ರೆ ಗಾಡಿ 11 ಗಂಟೆಗೇನೋ ಬಿಡೋದು. ಅಲ್ಲಿವರೆಗೂ ಅಲ್ಲಿ ನಿಲ್ಸೋಕ್ಕೆ ಜಾಗ ಸಿಗೋಲ್ಲ. ಸಿಟಿ ಒಳಗೆ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ದೊಡ್ಡ ಸಮಸ್ಯೆ ಆಗ್ಬಿಡ್ತವೆ. ಹಂಗಾಗಿ ಆದಷ್ಟು 5 ಗಂಟೆ ಒಳಗೆ ರೀಚ್ ಆಗೋಕ್ಕೆ ಟ್ರೈ ಮಾಡಬೇಕು. ನೋಡೋಣ. 10:20 ಆಯಿತು. ಬೇಜಾನ್ ಟೈಮ್ ಆಯ್ತು ಇನ್ನು. ಈ ಲೋಡಿಗಂತೂ ಗಾಡಿ ಕೇಳೋಕ್ಕೆ ಹೋಗ್ಬೇಡ್ರಿ. ಕಾರ್ ಓದಂಗೆ ಹೋಗುತ್ತೆ. ಹೈಟ್ ಲೋಡ್ಗೆ, ಭತ್ತದ ಲೋಡ್ಗೆ. ವರ್ಷ ಆಗಿತ್ತು ಭತ್ತ ಲೋಡ್ ತುಂಬಿ ನಮ್ಮ ಗಾಡಿಗೆ. ವರ್ಷದ ನಂತರ ತುಂಬ್ತಾ ಇರೋದು. ನೋಡೋಣ ಹೆಂಗೆ ಆಗುತ್ತೆ ಅಂತ. ಆದಷ್ಟು 5 ಗಂಟೆಗೆ ರೀಚ್ ಆಗೋಕ್ಕೆ ಟ್ರೈ ಮಾಡೋಣ. ಸ್ನೇಹಿತರೆ, ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಮುಂದೆ ಮರಿಯಮ್ಮನಹಳ್ಳಿಯಲ್ಲಿ ಬಂದು ಟೀ ಕುಡಿಯೋಕೆ ನಿಲ್ಸಿದ್ದೀನಿ ನೋಡಿ. ನಮ್ಮ ಅಂಬರ್ ಇವಾಗ ಹೆಂಗೆ ಕಾಣ್ತೈತೆ. ಅಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಟೀ ಕುಡಿಯೋಕೆ ಬಂದಿದ್ದೀನಿ. ಇದೇ ಹೋಟ್ಲು ನೋಡಿ. ರೆಗ್ಯುಲರಾಗಿ ಈ ಹೋಟ್ಲಿಗೆ ಬಂದು ನಾನು ಟೀ ಕುಡಿದ್ಬಿಟ್ಟೆ ಹೋಗೋದು. ಹೊಸಪೇಟೆ ಲೋಡ್ ಮಾಡ್ಕೊಂಬಿಟ್ಟ ಅಂದರೆ ಅಲ್ಲಿಂದ ಬರ್ತಾ ಸೀದಾ ಬಂದು ಈ ಹೋಟ್ಲಲ್ಲಿ ಟೀ ನಿಲ್ಲಿಸಿ ಟೀ ಕುಡಿದೆ ಹೋಗೋದು. ಹಂಗೆ ಅಂತೂ ಹೋಗಲ್ಲ. ಇಲ್ಲಿ ಟೀ ಕುಡ್ಕೊಂಡು ಬಿಟ್ಟ ಅಂದರೆ ನಾನ್ ಸ್ಟಾಪು ಒಂದು ಖಾನಾವಸಹಳ್ಳಿ, ಇಲ್ಲ ಅಂದರೆ ಹಿರಿಯೂರು, ಎಲ್ಲೂ ನಿಲ್ಸೋಕ್ಕೆ ಹೋಗಲ್ಲ. ಹಂಗಾಗಿ ನಮ್ಮದು ಪ್ಲೇಸ್ ಇಷ್ಟು ಕಿಲೋಮೀಟ್ರು ರೀಚ್ ಆಗೋದು ಇರ್ತಾವಲ್ಲ, ಟೈರ್ ಚೆಕ್ ಮಾಡೋಕ್ಕೆಲ್ಲ. ಹಂಗಾಗಿ ಈ ಹೋಟ್ಲು ಫಿಕ್ಸ್ ಮಾಡ್ಕೊಂಡಿರೋದು. ಇಲ್ಲಿ ಆರಾಮಾಗಿ ಟೀ ಮಾತ್ರ ಸೂಪರಾಗಿ ಮಾಡ್ತಾರೆ. ಟೀ ದಿಲ್ಪಾಸನ ಒಂದು ತಿನ್ಕೊಂಡು ಕೂತ್ಕೊಂಬಿಟ್ಟ ಅಂದರೆ ಮತ್ತು ಇಲ್ಲಿ ಮಿಕ್ಸ್ಚರು ಅವು ಇವೆಲ್ಲ ತಗೊಂಬಿಡ್ತೀವಿ. ನಮಗೆ ಏನೇನು ಬೇಕೋ ಅವೆಲ್ಲ ತಗೊಳ್ಳೋದು, ಕೂತ್ಕೊಂಡ್ರೆ ನಾನ್ ಸ್ಟಾಪ್ ಹೊಡಿತಾ ಇರ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಯಾವಾಗ ಬಂದರೂ ಈ ಮರಿಯಮ್ಮನಹಳ್ಳಿಯಲ್ಲಿ ಈ ಟೀ ಅಂಗಡಿಯಲ್ಲಿ ಟೀ ಕುಡಿದ್ಬಿಟ್ಟೆ ಹೋಗೋದು. ಹಂಗೆ ಅಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ. ಸ್ನೇಹಿತರೆ, ಟೀ ಕುಡ್ಕೊಂಡು ಮರಿಯಮ್ಮನಹಳ್ಳಿಯಿಂದ ಬಿಟ್ಟಿದ್ದೀನಿ ನೋಡಿ. ಬಾಳೆಹಣ್ಣು, ಚಿಪ್ಸು ಇವು ತಗೊಂಡು ಆರಾಮಾಗಿ ಬಿಟ್ಟಿದ್ದೀನಿ.
ಹೋಗೋಣ, ಆದಷ್ಟು ಟ್ರೈ ಮಾಡೋಣ. ಇದು ಮರಮ್ನಹಳ್ಳಿ ಅಪ್ಪಲ್ಲಿದ್ದೀನಿ. ಇವತ್ತು ಒಂದು ವಿಡಿಯೋ ಹಾಕಿದ್ದೆ. ವಿಡಿಯೋದಲ್ಲಿ ಒಂದು ಪ್ರಶ್ನೆ ಹಾಕಿದ್ರು ಸುಮಾರು ಜನ. ಒಂದು 2-3 ಪ್ರಶ್ನೆ ಬಂದಿತ್ತು. ನಿಮ್ದು ಆಲ್ ಇಂಡಿಯಾ ಪರ್ಮಿಟ್ ಇಲ್ವಾ, NP ಪರ್ಮಿಟ್ ಇದ್ದು TP ಯಾಕೆ ತಗೊಂಡ್ರಾ ಅಂಥೇಳಿ 2-3 ಪ್ರಶ್ನೆ ಬಂದಿತ್ತು. ಏನಪ್ಪ ಅಂದರೆ ಅದಕ್ಕೆ ಉತ್ತರ ಕೊಡೋಣ ಅಂತ. ಏನಿಲ್ಲ, ನಮ್ಮದು ಆಲ್ ಇಂಡಿಯಾ ಪರ್ಮಿಟ್ ಇಲ್ಲ, ಓನ್ಲಿ ಸ್ಟೇಟ್ ಪರ್ಮಿಟ್, ಕರ್ನಾಟಕ ಸ್ಟೇಟ್ ಪರ್ಮಿಟ್ ಅಷ್ಟೇ. ನಾವು ಯಾಕಂದರೆ ಹೊರಗಡೆ ಹೋಗಲ್ಲ. ಆಲ್ ಇಂಡಿಯಾ ಪರ್ಮಿಟ್ಗೆ 20,000 ಕಟ್ಟಬೇಕು, ವರ್ಷಕ್ಕೆ 20,000 ಕಟ್ಟಬೇಕು. ನಾವು ಹೋಗಲ್ಲ, ಏನಿಲ್ಲ. ಏನಕ್ಕೆ ಅಂತೇಳಿ ನಾವು ಆಲ್ ಇಂಡಿಯಾ ಪರ್ಮಿಟ್ಸ್ ಹಾಕಿಲ್ಲ. ಹೋದ್ರೂ ಏನು ಉಳಿಯಲ್ಲ, ಆ ಕಡೆ ಎಲ್ಲ ಬರೀ ಲಾಸು, ಲೋಡ್ಗಳಿಲ್ಲ, ಏನಿಲ್ಲ. ಹಂಗಾಗಿ ಹೋಗಲ್ಲ. ಅಪ್ಪಿತಪ್ಪಿ ಹೋದರೆ ಗೋವಾ ಹೋಗ್ತೀವಿ. ಗೋವಾ 3 ತಿಂಗಳು TP ಕೊಡ್ತಾರೆ. ಕೇರಳ ವಾರದ TP ಕೊಡ್ತಾರೆ. ವಾರದ್ದು 2,550 ರೂಪಾಯಿ ಕೇರಳ. ಅದು ಆನ್ಲೈನಲ್ಲಿ ಬೇಕಾದ್ರೆ ತಗೋಬೋದು, ಇಲ್ಲಾಂದ್ರೆ ಅಲ್ಲೇ ಬಾರ್ಡ್ರಲ್ಲಿ ಬೇಕಾದ್ರೆ ಹೋಗಿ ತಗೋಬೋದು. ನಾವು ಆನ್ಲೈನಲ್ಲೇ ತಗೊಂಡಿದ್ವಿ 2,550 ರೂಪಾಯಿ. ಗೋವಾ 4,000 ರೂಪಾಯಿ ತಗೋತಾರೆ, 3 ತಿಂಗಳು ಕೊಡ್ತಾರೆ ಬೆನಿಫಿಟ್ಟು. ಅಂದರೆ ಅದು ಟ್ಯಾಕ್ಸ್ ಟೈಪು. ಯಾವ ಥರ ಜನವರಿ, ಫೆಬ್ರವರಿ, ಮಾರ್ಚು. ನೀವು ಜನವರಿಲಿ ಹಾಕಿರೋ 3 ತಿಂಗಳು ಬರುತ್ತೆ, ಫೆಬ್ರವರಿಲಿ ಹಾಕಿರೋ 2 ತಿಂಗಳು ಬರುತ್ತೆ, ಮಾರ್ಚಲ್ಲಿ ಹಾಕಿರೋ 1 ತಿಂಗಳು ಬರುತ್ತೆ. ನೀವು ಅಪ್ಪಿತಪ್ಪಿ ಮಾರ್ಚ್ 25ನೇ ತಾರೀಕು ಹಾಕಿರೋ 5 ದಿವಸಕ್ಕೆ ಕ್ಲೋಸ್ ಆಗುತ್ತೆ. ಮತ್ತು ತಿರ್ಗಾ ಏಪ್ರಿಲ್, ಮೇ, ಜೂನು ಆ ಥರ, ಜುಲೈ, ಆಗಸ್ಟ್, ಸೆಪ್ಟೆಂಬರು, ಅಕ್ಟೋಬರು, ನವಂಬರ್, ಡಿಸೆಂಬರು ಈ ಥರ ಗೋವಾದು TP ಕೊಡೋದು. ಕೇರಳ ವಾರದ ಕೊಡ್ತಾರೆ, ತಿಂಗ್ಳದ್ದು ಕೊಡಲ್ಲ. ಮಹಾರಾಷ್ಟ್ರ ತಿಂಗಳು ಮತ್ತು ವಾರ ಕೊಡ್ತಾರೆ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇರುತ್ತೆ. ತಮಿಳ್ನಾಡು ವಾರದ್ದೇ ಕೊಡೋದು, ತಿಂಗ್ಳದ್ದು ಕೊಡಲ್ಲ. ಈ ಥರ ಇರ್ತವೆ. ನಾವು ಹೋಗಲ್ಲ, ಏನಕ್ಕೆ ಅಂತೇಳಿ ನಾವು ಹಾಕ್ಸ್ಕೊಂಡಿಲ್ಲ. ನಮ್ಮ ಹತ್ರ ಆಲ್ ಇಂಡಿಯಾ ಪರ್ಮಿಟ್ ಇಲ್ಲ, ನಮ್ಮದು ಓನ್ಲಿ ಸ್ಟೇಟ್ ಪರ್ಮಿಟ್. ಬನ್ನಿ, ಆಮೇಲೆ ಇದೇ ವಿಷಯದಲ್ಲಿ ಇನ್ನೊಬ್ರು ಕೇಳಿದ್ರು. ಈಗ ನಮ್ಮ ಇಂಡಿಯಾ ಗಾಡಿಗಳು, ಇಂಡಿಯಾ ಬಿಟ್ಟು ಹೊರಗಡೆ ರಾಜ್ಯಗಳು, ಹೊರಗಡೆ ಸ್ಟೇಟು ಅಂದರೆ ನಮ್ಮ ಇಂಡಿಯಾ ಬಿಟ್ಟು ಹೊರಗಡೆ ಯಾವ ಯಾವ ಊರಿಗೆ ಹೋಗ್ಬೋದು ಅಂತ. ಅಂದರೆ 2 ಊರು ಹೋಗ್ಬೋದು ಬ್ರದರ್ ಅಷ್ಟೇ. ಒಂದು ನೇಪಾಳು, ಇನ್ನೊಂದು ಬಾಂಗ್ಲಾದೇಶ್. ಅಷ್ಟಕ್ಕೆ ಮಾತ್ರ ಪರ್ಮಿಷನ್ ಇದೆ. ಅದಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಪರ್ಮಿಷನ್ ಇಲ್ಲ ನನಗೆ ತಿಳಿದ ಮಟ್ಟಿಗೆ. ನಮ್ಮ ಇಂಡಿಯಾ ಬಿಟ್ಟು ಪಾಕಿಸ್ತಾನ ನಿಯರ್ ಆಗುತ್ತೆ, ಆದರೆ ಪಾಕಿಸ್ತಾನದಲ್ಲಿ ಬಿಡಲ್ಲ, ಯಾವುದೇ ಗಾಡಿಗಳು ಬಿಡಲ್ಲ. ಬಾಂಗ್ಲಾದೇಶ, ನೇಪಾಳು ಆರಾಮಾಗಿ ಹೋಗಿ ಬರ್ಬೋದು. ಯಾವುದೇ ಥರದ ಟೆನ್ಷನ್ನು, ಪಾಸ್ಪೋರ್ಟು, ವೀಸಾ, ಏನು ಕೇಳಲ್ಲ. ಬಾರ್ಡ್ರಲ್ಲಿ ಹೋಗಿ TP ತಗೊಂಡು ಒಂದಿಷ್ಟು ದೂರ ಅಂತ ಬಿಡ್ತಾರಷ್ಟೇ, ಫುಲ್ಲು ಬಿಡಲ್ಲ. ಒಂದಿಷ್ಟು ದೂರ 150 ಕಿಲೋಮೀಟ್ರ್, 200 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ, ಮೇನ್ ಸಿಟಿ. ಈಗ ನೇಪಾಳ ತೊಗೊಂಡ್ರೆ ಕಾಠ್ಮಂಡುವರೆಗೂ ಬಿಡ್ತಾರಷ್ಟೇ, ಕಾಠ್ಮಂಡಿಂದ ಮುಂದಕ್ಕೆ ಬಿಡಲ್ಲ. ಬಾಂಗ್ಲಾದೇಶಲ್ಲಿ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಯಾವ ಊರು ನೆನಪಿಲ್ಲ. ನಾನಂದರೆ ಒಂದ್ಸಲಿ 2004 5 ಒಂದ್ಸಲಿ ಹೋಗಿದ್ದೆ ಕಾಠ್ಮಂಡುಗೆ. ಆವಾಗ ಪಟಾಕಿ ಬೆಂಕಿಪಟ್ಟಣ ಲೋಡ್ ಮಾಡ್ಕೊಂಡು ಹೋಗಿದ್ದೆ. ಶಿವಗಾಸೆಯಲ್ಲಿ ಪಟಾಕಿ ಬೆಂಕಿಪಟ್ಟಣ ಲೋಡ್ ಮಾಡ್ತಿದ್ವಿ, 10 ವೀಲ್. ಅವಾಗ ಹೋಗಿದ್ದೆ. ಅವಾಗಂದರೆ ಇವಾಗ ಒಂದು ಚೂರು ನೆನಪಿಲ್ಲ, ಯಾಕಂದರೆ 2004 ಅಂದರೆ 20 ವರ್ಷದ ಹಿಂದಿದ್ದ ಮಾತು. ಈಗ ರೀಸೆಂಟಾಗಿ ಮೊನ್ನೆ ನಮ್ಮ ಯೋಗೇಶ್ ಬ್ರದರ್ ಹೋಗಿದ್ರು. ಮತ್ತು ಕೇರಳದ ಇದು ಪುಟೋಟೆ ಟ್ರಾವೆಲ್ಸ್ ಅಂತ ಒಂದು ಬರುತ್ತೆ, ಟ್ರಕ್ ಟ್ರಾವೆಲ್ಸ್, ಇದು ಅವರೊಬ್ಬರು ಹೋಗಿದ್ರು. ಸುಮಾರು ಜನ ಹೋಗಿ ಬರ್ಬೋದು. ನೇಪಾಳೆಲ್ಲ ಏನೂ ಸಮಸ್ಯೆ ಇಲ್ಲ. 2 ಸ್ಟೇಟ್ಗೆ ಆರಾಮಾಗಿ ಹೋಗಿ ಬರ್ಬೋದು ನನಗೆ ತಿಳಿದ ಮಟ್ಟಿಗೆ. ಅದು ಬಿಟ್ಟರೆ ಬೇರೆ ಯಾವ್ದಾರು ಇದ್ದರೆ ಕಮಿಟ್ಸಲ್ಲಿ ಹಾಕಿ ನೋಡೋಣ. ಇಲ್ಲ, 2 ಸ್ಟೇಟ್ ಇರೋದು ಇದ್ದರೆ ಹಾಕಿ ನೋಡೋಣ. ಈಗ ಸದ್ಯಕ್ಕೆ ಮರೇಮ್ನಹಳ್ಳಿ ಬಿಟ್ಟಿದ್ದೀನಿ. ನೆಕ್ಸ್ಟು ಮರೇಮ್ನಹಳ್ಳಿ ಟೋಲು ಹೋಗೋಣ. ಆದಷ್ಟು ಬೇಗ 5 ಗಂಟೆ 6 ಗಂಟೆ ಹೋದ್ರೂ ನಡೀತೈತೆ. ಅವರು ಅಲ್ಲಿ ಏನಾಗುತ್ತೆ ಅಂದರೆ ಫ್ಯಾಕ್ಟ್ರಿ ಒಳಗೆ ಭಾಗ್ಯಲಕ್ಷ್ಮಿ ರೈಸ್ ಮಿಲ್ ಅಂತೇಳಿ ಸ್ವಲ್ಪ ಇಕ್ಕಟ್ಟು ಜಾಗ. ಅದ್ಯಾಕೋ ನನಗೆ ಈ ನಡುವೆ ಬರೀ ಇಂಥ ಜಾಗಗಳೇ ಸಿಗ್ತಾ ಇದ್ದಾವೆ. ಮೊನ್ನೆ ಲಾಸ್ಟ್ ಟೈಮು ಇದಕ್ಕೆ ಹೋಗಿದ್ದೆ, ಸಕ್ಕರೆ ತುಂಬ್ಕೊಂಡು. ಅಲ್ಲೂ ಹಂಗೆ ಇತ್ತು. ಅಲ್ಲಿ ಏನಪ್ಪ ಅಂದರೆ ಆ ಕಡೆ ಈ ಕಡೆ ಸೈಡ್ ಇಕ್ಕಟ್ಟು, ಮತ್ತು ಮೇಲ್ಗಡೆ ತಾರ್ಪೋಲ್ ಬಿಚ್ಚೋಕ್ಕೂ ಇಕ್ಕಟ್ಟು. ಇಲ್ಲಿ ಮೇಲ್ಗಡೆ ಆರಾಮಾಗಿ ಬಿಚ್ಬೋದು, ಸೈಡು ಭಾಳ ಇಕ್ಕಟ್ಟು. ಅಷ್ಟೇ ಡೇಂಜರ್ ಐತೆ. ಗಾಡಿ ರಿವರ್ಸ್ ಬಿಡ್ಬೇಕು. ಗಾಡಿನ ಒಂದು ಅರ್ಧ ಕಿಲೋಮೀಟ್ರ್ ರಿವರ್ಸ್ ಬಿಡಬೇಕು, ಫುಲ್ಲು ಡೌನಲ್ಲಿ. ವ್ಯಾಕಮ್ ಡೌನ್ ಆಗಿಬಿಡ್ತದೆ. ಲಾಸ್ಟ್ ಟೈಮ್ ಹೋದಾಗ, 1 ವರ್ಷದಿಂದ ಹೋದಾಗ, ಒಂದಿಷ್ಟು ದೂರ ಹೋಗೋದು, ಒಂದು 50 ಅಡಿ 60 ಅಡಿ ಹೋಗೋದು, ಗಾಡಿ ನಿಲ್ಲಿಸೋದು, ಮತ್ತು ವ್ಯಾಕಮ್ ಏರ್ಸೋದು. 50 ಅಡಿ 60 ಅಡಿ ಹೋಗೋದು, ಗಾಡಿ ನಿಲ್ಲಿಸೋದು, ವ್ಯಾಕಮ್ ಏರ್ಸೋದು. ಈ ಥರ ಮಾಡ್ಕೊಂಡು ಒಳಗಡೆ ಬಿಟ್ಟಿದ್ದೆ. ಅಂದರೆ ಅವರು 4-5 ಗಂಟೆ ಹೋದರೆ ಫಸ್ಟ್ ಗಾಡಿ ಕೆಳಗಡೆ, ಭತ್ತದ ಗಾಡಿನ ಫಸ್ಟ್ ಕೆಳಗಡೆ ಬಿಟ್ಬಿಡ್ತಾರೆ. ಆಮೇಲೆ ಅಕ್ಕಿ, ಆಮೇಲೆ ರವೆ, ಆಮೇಲೆ ಲೋಡಿಂಗ್ ಗಾಡಿಗಳು ಆ ಥರ ಬಿಡ್ಕೊತಾರೆ. ಇವೆಲ್ಲ ಗಾಡಿ ಬಿಟ್ಬಿಟ್ರೆ 5 ಗಂಟೆ 6 ಗಂಟೆ ಇವೆಲ್ಲ ಗಾಡಿ ಬಿಟ್ಬಿಟ್ರೆ, ನಾವು ಲೇಟಾಗಿ ಹೋದರೆ ಅವೆಲ್ಲ ಗಾಡಿ ಆಚೆ ಬರೋವರೆಗೂ ನಮ್ಮ ಗಾಡಿನ ಬಿಡಲ್ಲ. 11-12 ಗಂಟೆ ಆಗ್ಬಿಡ್ತೈತೆ ಸಮಸ್ಯೆ. ಆಮೇಲೆ ಅಲ್ಲಿ ಗಾಡಿಗಳು ನಿಲ್ಸಕ್ಕೆ ಬೇರೆ ಜಾಗ ಇರಲ್ಲ. ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ 5 ಗಂಟೆ ಅಷ್ಟೊತ್ತಿಗೆ ನಾವು ಒಳಗೆ ಹೋಗ್ಬಿಟ್ರೆ ಫಸ್ಟ್ ಗಾಡಿ ನಮ್ಮದು ಒಳಗೆ ಬಿಟ್ಬಿಡ್ತಾರೆ. ಆ ಥರ ಅಲ್ಲಿ ನೋಡೋಣ ಏನೇನಾಗುತ್ತೆ ಅಂತ. ಮುಂದೆ ಹೋಯ್ತಾ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಹೋಯ್ತಾ ಇರೋಣ.
ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮು 6 ಗಂಟೆ. ಎಷ್ಟು ಕಷ್ಟಪಟ್ಟು ಹೊಡ್ಕೊ ಬಂದ್ರು 6 ಗಂಟೆ ಬರೀ ಗೊರಗಂಡಪಳ್ಳಿ ಸಿಗ್ನಲಲ್ಲಿ ಇದ್ದೀನಿ. ಈಗ ಹೆಂಗೋ ಒಂದು ಕಡೆ ಪಾಸ್ ಆಗ್ಬಿಟ್ರೆ ನೋ ಎಂಟ್ರಿ, ಇನ್ನೊಂದು ಕಡೆ ನೋ ಎಂಟ್ರಿ ಐತೆ ನಾಯಿಂಡಹಳ್ಳಿದು. ಅದು ಒಂದು ಪಾಸ್ ಆಗ್ಬಿಟ್ರೆ ಟೆನ್ಷನ್ ಏನಿಲ್ಲ. ಲೇಟ್ ಆಗ್ಬಿಡ್ತು. ಹಂಗೆ ಸಿರಾ ಟೋಲಲ್ಲಿ ಒಂದು ಸಮಸ್ಯೆ ಆಗ್ಬಿಟ್ಟು 1 ಅವರ್ ಲೇಟ್ ಆಗ್ಬಿಡ್ತು. ಅಲ್ಲಿ 1 ಅವರ್ ಲೇಟ್ ಆಗಲಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಪಾಯಿಂಟಲ್ಲಿ ರೀಚ್ ಆಗ್ಬಿಡ್ತಿದ್ದೆ. ದೊಡ್ಡ ಸಮಸ್ಯೆ ಆಗ್ಬಿಡ್ತು ಸಿರಾ ಟೋಲಲ್ಲಿ. ಛೇ, ಎಷ್ಟು ಹೊಡ್ಕೊ ಬಂದಿದ್ದೀನಂದರೆ ಲೇಟ್ ಆಗ್ಬಿಡ್ತು. ಈಗಲೂ ಏನು ಇದಿಲ್ಲ. ಏನಪ್ಪ ಅಂದರೆ ಜಾಗ ಸಿಗಲ್ಲ ಅಲ್ಲಿ. ನಂಗೆ ದೊಡ್ಡ ಸಮಸ್ಯೆ ಮೇಯ್ನ್ ಅದೇ, ಗಾಡಿ ನಿಲ್ಸಕ್ಕೆ ಜಾಗ ಸಿಗಲ್ಲ ಲೇಟ್ ಆಗ್ಬಿಟ್ರೆ. ಅಲಿಸ್ಬಿಡ್ತಾರೆ, ನಾಯಿ ಅಲಿಸ್ದಂಗೆ ಅಲಿಸ್ಬಿಡ್ತಾರೆ ಅಲ್ಲಿ. ಅದೊಂದೇ ಸಮಸ್ಯೆ ನಮಗೆ. ಟೈಮ್ ನೋಡಿ ಕರೆಕ್ಟಾಗಿ 6 ಗಂಟೆ ಬೆಳಕು ಹರಿತು. ಇಲ್ಲಿ ಬಂದು ಬೆಳಕು ಹರಿದು ಬಿಡ್ತಾರೆ. ಇವು ನಮ್ಮ ಟ್ರಕ್ ಟರ್ಮಿನಲ್ಲು, ಗಾಡಿ ಟ್ರಾನ್ಸ್ಪೋರ್ಟ್ ಏರಿಯಾ ಇದು ಬೆಂಗಳೂರದು. ಕೆಳಗಡೆ ಹೋದರೆ ಇದ್ರ ಕಡೆ ಹೋಗುತ್ತೆ, ಲಕ್ಷ್ಮೀ ದೇವನಗರ ಆ ಕಡೆ ಎಲ್ಲ ಹೋಗೋದು. ನಾವು ಮೇಲೇನೆ ಹೋಗ್ಬೇಕು. ಇಲ್ಲಿಂದ ನಾಗರಬಾವಿ ಫಸ್ಟು, ಇದು ರಾಜ್ಕುಮಾರ್ ಸಮಾಧಿ. ನಾಗರಬಾವಿ ನಾಯಿಂಡಹಳ್ಳಿಯಲ್ಲಿ ಲೆಫ್ಟ್ ಕೊಡ್ಕೋಬೇಕು. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ನಾಯಿಂಡಹಳ್ಳಿಯಿಂದ ಮಿಲ್ಲಿರೋದು. ಅರ್ಧ ಕಿಲೋಮೀಟ್ರಲ್ಲಿ ಅಕಸ್ಮಾತ್ ಏನಾದರೂ ಏನು ಹಿಂದೆ ಮುಂದೆ ನೋಡಲ್ಲ, ನುಗ್ಗುತ್ತಾ ಇರ್ತಾರೆ. ನೋಡಿ ಹೆಂಗೆ ನುಗ್ತಾವನೆ ಅವನು. ಏನು ಮಾಡೋಕ್ಕಾಗಲ್ಲ. ಟೈಮಿಂಗ್ಸ್ ನೋಡಿ ಎಲ್ಲ ಹೆಂಗೆ ಹೊಡಿತಾವ್ರೆ. 7 ಗಂಟೆ ಆಯ್ತು ಅಂದ್ರೆ ಮತ್ತೆ ಅಲ್ಲಿ ಒಳಗೆ ಬಿಡಲ್ಲ, ಮತ್ತೆ ಆಚೆ ಹೋಗಿಬಿಡ್ತಾರೆ. ಅಷ್ಟು ಕಷ್ಟಪಟ್ಟು ಹೊಡ್ಕೊ ಬಂದಿದ್ದು ವೇಸ್ಟ್ ಆಗ್ಬಿಡ್ತೈತೆ. ಅದೇ ಉದ್ದೇಶವಾಗಿ ಎಲ್ಲರೂ ಹೊಡಿತಾವ್ರೆ, ನಾವು ಹೊಡಿಲೇಬೇಕು, ಏನು ಮಾಡೋಕ್ಕಾಗಲ್ಲ. ನೋಡಿ ಇದು ನಮ್ಮ ಅಂಬರೀಷ್ ಸರ್ ಸಮಾಧಿ, ಅಪ್ಪು ಸರ್ ರಾಜ್ಕುಮಾರ್ ಸಮಾಧಿ ಇಲ್ಲೆಲ್ಲ ಕಾಣ್ತಿರ್ಬೋದು ನೋಡಿ ಎರಡು. ಇದು ರಾಜ್ಕುಮಾರ್ ಸ್ಮಾರಕ, ಅಪ್ಪು ಸರ್ ಸಮಾಧಿ. ಈ ಕಡೆ ನೋಡಿ, ಈ ರೋಡಲ್ಲಿ ಹೋದರೆ ನಮ್ಮ ಮನೆಗೆ ಹತ್ರ ನಮ್ಮ ಹುಟ್ಟೂರು ಇದೆ. ನಾನು ಮಾತ್ರ ನೆಲಮಂಗಲದಲ್ಲಿ ಮನೆ ಮಾಡ್ಕೊಂಡಿರೋದು. ನಾವು ಹುಟ್ಟಿ ಬೆಳೆದಿದ್ದು ಸ್ಕೂಲ್ ಓದಿದ್ದೆಲ್ಲ ನೋಡಿ ಈ ರೋಡಲ್ಲಿ ಹೋಗ್ಬೇಕು. ಈ ರೋಡಲ್ಲಿ ಹೋದರೆ ನಮ್ಮ ಸ್ಕೂಲು ಸಿಗುತ್ತೆ. ಯಾವುದಪ್ಪ ಇದು, ಇವೆಲ್ಲ ಲೆಗ್ಗೆರೆ ಕಡೆ ಹೋಗೋದು. ಟೈಮ್ ಆಗ್ಬಿಡುತ್ತೆ ನಮ್ಗೆ, ಅದೇ ಬೇಜಾರು. ಅಲ್ಲಿ ಜಾಗ ಸಿಗಲ್ಲ, ಟಾರ್ಚರ್ ಕೊಟ್ಬಿಡ್ತಾರೆ. ಗಾಡಿ ಹಿಂದೆ ಬಿಡು, ಮುಂದೆ ಬಿಡು, ಹಿಂದೆ ಬಿಡು, ಮುಂದೆ ಬಿಡು ಅಂತ. ಅದೇ 5 ಗಂಟೆಗೆ ನಾನು ರೀಚ್ ಆಗಿದ್ದರೆ ಗಾಡಿ ಒಂದೇ ಸಲ ಕಂಪ್ನಿ ಒಳಗೆ ಬಿಟ್ಬಿಡ್ತಾರೆ. ಕಂಪ್ನಿ ಒಳಗೆ ಬಿಟ್ಬಿಟ್ರೆ ಟೆನ್ಷನ್ ಇರಲ್ಲ, ಗಾಡಿ ಖಾಲಿಯಾಗಿ ಆಚೆ ತೆಗಿಬೇಕು. ಅಲ್ಲಿವರೆಗೂ ತೆಗಿಯಂಗೆ ಏನಿರಲ್ಲ. ಇವಾಗ ಕಂಪ್ನಿ ಒಳಗೆ ಬಿಡಲ್ಲ. ಇವಾಗ ಅಲ್ಲಿ ಪಾರ್ಕಿಂಗಲ್ಲಿ ಹಾಕ್ಸ್ತಾರೆ, ವೇಬ್ರಿಡ್ಜ್ ಹತ್ರ ಹಾಕೋಬೇಕು, ಅಲ್ಲಿ ಜಾಗ ಇರಲ್ಲ. ಅಲ್ಲಿ ದೊಡ್ಡ ಸಮಸ್ಯೆಗಳು. ಬನ್ನಿ ತೋರಿಸ್ತೀನಿ, ಅಲ್ಲಿ ಹೋಗಿ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಏನೇನು ಕಷ್ಟ ಐತೆ ಅನ್ನೋದು ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಭಾಗ್ಯಲಕ್ಷ್ಮಿ ಮೈಸೂರು ರೋಡ್, ಭಾಗ್ಯಲಕ್ಷ್ಮಿ ರೈಸ್ ಮಿಲ್ ಅಂದರೆ ತುಂಬಕ್ಕೆ ಹೋಗ್ಬಾರ್ದು. ತುಂಬಿದರೆ 5 ಗಂಟೆ ರೀಚ್ ಆಗಲೇಬೇಕು. ಭತ್ತ. ಇನ್ನು ಅಲ್ಲಿ ಗೋಡನ್ ನೋಡಬೇಕು, ಭಾರಿ ಡೇಂಜರ್ ಅಂದರೆ ಭಾರಿ ಡೇಂಜರ್ ಅದು ಗೋಡನು. ಬ್ರೇಕ್ ಮಾತ್ರ ಕಂಡೀಷನ್ ಇಲ್ಲ ಅಂದರೆ ಏನಿಲ್ಲ. ಕೆಂಗೇರಿ ಮೋರಿ ಮೈದಾನದೊಳಗೆ ಹೋಗಿ ಬಿದ್ದೋಗ್ಬಿಡ್ತೈತೆ ಗಾಡಿ. ಕೆಂಗೇರಿ ಮೋರಿ ಮೈದಾನ ಬರುತ್ತಲ್ಲ, ಆ ಮೋರಿ ಮೈದಾನದೊಳಗೆ ಬಿದ್ದೋಗ್ಬಿಡ್ತದೆ. ಆ ಎಂಡಲ್ಲಿ ತಗೊಂಡೆ ಮಡಿಕೊಂಡವನೆ, ಪೂರ್ತಿ ಡೌನು, ಫುಲ್ಲು ಡೌನ್ ಇರ್ತೈತೆ. ರಿವರ್ಸಲ್ಲಿ ಹೋಗ್ಬೇಕು, ಬ್ರೇಕ್ ನಿಂತಿಲ್ಲ ಅಂದರೆ ಅಷ್ಟೇ, ಮುಗೀತು ಕಥ. ಆ ಥರ ಜಾಗ ಅಲ್ಲಿ. ನೋಡೋಣ, ಅಲ್ಲೆಲ್ಲ ಹೋಗಿ ತೋರಿಸ್ತೀನಿ, ಅಪ್ಡೇಟ್ ಮಾಡ್ತೀನಿ. ಇದ್ರಾಗೆ ಹಂಸಗಳು ಬೇರೆ ನೋಡಿ, ಪೊಲೀಸ್ ಜೀಪ್ ಬೇರೆ ಹೋಗ್ತೈತೆ. ಪೊಲೀಸ್ ಜೀಪು ನಮಗೇನು ಇದು ಮಾಡಲ್ಲ. 7 ಗಂಟೆಗೆ ಇದು ಮಾಡೋದು. ಇನ್ನೂ ಈಗ 6 ಟೈಮು, ಇನ್ನೂ 1 ಅವರ್ ಟೈಮ್ ಇದೆ ನಾಯಿಂಡಹಳ್ಳಿ ಹೋಗೋಕ್ಕೆ. ಹೋಗ್ಬಿಡ್ಬೋದು, ಏನು ಸಮಸ್ಯೆ ಏನಿಲ್ಲ, ಹೋಗ್ಬೋದು. ಯಾಕಂದರೆ ಅಷ್ಟು ಕಷ್ಟಪಟ್ಟು ಹೊಡ್ಕೊ ಬಂದಿದ್ದೀನಿ ಗಾಡಿನ. ಎಲ್ಲ ಬೆಳಕು ಹರಿದ್ಬಿಡ್ತು ಇಲ್ಲೇನೆ. ಹೊಸಪೇಟೆ ಬಿಟ್ಟವನು ಸಿರಾ ಒಂದೇ ಸ್ಟಾಪು, ಅಲ್ಲಿ ಬಿಟ್ಟವನು ಇಲ್ಲೇನೆ ಬರ್ತಾ. ಇನ್ನೂ ಸ್ಟಾಪೇ ಕೊಟ್ಟಿಲ್ಲ, ಟೈಯರ್ ಚೆಕ್ ಮಾಡಿಲ್ಲ, ಏನಂದ್ರೆ ಏನಿಲ್ಲ. ಗಾಡಿ ಹೊಡ್ಕೊಂಬರ್ತಾರದಷ್ಟೇ. ಯಾಕಂದರೆ ಒಂದ್ಸಲಿ ಲೇಟಾಗಿ ಹೋಗ್ಬಿಟ್ಟು ನಾಯಿಂಡಹಳ್ಳಿಗೆ ನರಕ ಅನುಭವಿಸ್ಬಿಟ್ಟೆ ನಾನು. ಅಷ್ಟು ನರಕ ಅನುಭವಿಸ್ಬಿಟ್ಟೆ ಅಂದರೆ ಅಲ್ಲಿ ಅಷ್ಟು ನರಕ ಅನುಭವಿಸ್ತಾರೆ ಅಲ್ಲಿ. ಹೋಗೋರು ಬರೋರು 2 ವೀಲರೆಲ್ಲ ಬೈತಾ ಇರ್ತಾರೆ, ಗಾಡಿ ತೆಗಿ, ನಿಮ್ಮ ಅಪ್ಪಂದ ಜಾಗ ಹಂಗೆ ಹಿಂಗೆ ಅಂತೇಳಿ ಗಾಡಿ ತೆಗೀಲಿ, ನಾವು ಹೋಗೋರು ಹೆಂಗೆ ಹೋಗ್ಬೇಕು, ಪಾರ್ನವ್ರು ಎಲ್ಲ ಬೈದಾಡ್ತಿರ್ತಾರೆ ನಮ್ಮನ್ನು. ಜಾಗ ಕರೆಕ್ಟಾಗಿ ಸೇಫ್ಟಿ ಜಾಗ ಸಿಕ್ಬಿಟ್ರೆ ಟೆನ್ಷನ್ ಇರಲ್ಲ. ಸಿಗಲಿಲ್ಲ ಅಂದರೆ ನರಕ ತೋರಿಸ್ಬಿಡ್ತಾರೆ.
ಹಂಗಾಗಿ ಆದಷ್ಟು ಹೊಡ್ಕೊಂಬರ್ತಾ ಇರೋದು. ನೋಡೋಣ, ಇನ್ನೊಂದು 5-6 ಕಿಲೋಮೀಟ್ರ್, 5-6 ಅಲ್ಲ ಜಾಸ್ತಿನೇ ಇರ್ಬೇಕು, ಒಂದು 8 ಕಿಲೋಮೀಟ್ರ್ ಇರ್ಬೇಕು ಏನಪ್ಪ. ಈ ಕಡೆಲ್ಲ ಬಂದು ಭಾಳ ವರ್ಷಗಳೇ ಆಗ್ಬಿಡ್ತು, ಹಂಗಾಗಿ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಕಿಲೋಮೀಟ್ರ್ ಗೊತ್ತಾಗಲ್ಲ ಇಲ್ಲಿ ಸಿಟಿ ಒಳಗೆ. ಹೋಗೋಣ. ಇಲ್ಲಿಂದ ಏನು ಸಿಗ್ನಲ್ ಬರಲ್ಲ ನಮಗೆ, ಏಕಾನು ಒಂದು ಸಿಗ್ನಲ್ ಬರಲ್ಲ. ಒಂದು ಸಿಗ್ನಲ್ ಇದೊಂದು, ಅದು ಬ್ರಿಡ್ಜ್ ಮೇಲೆ ಹೋಗ್ಬಿಡ್ತೈತೆ. ಇನ್ನು ನಾಗರಬಾವಿ ಎಲ್ಲ ಬ್ರಿಡ್ಜ್ ಮೇಲೆ ಯಾವುದೇ ಥರ ಸಿಗ್ನಲ್ಗಳು ಬರಲ್ಲ. ಈ ಥರ ಹಂಪ್ಸ್ಗಳು ಬರ್ತೈತೆ ಅಷ್ಟೇ. ಹಂಪ್ಸ್ಗಳು ದೊಡ್ಡ ದೊಡ್ಡ ಹಂಪ್ಸ್ಗಳು, ನಿಧಾನಕ್ಕೆ ಬಿಡಬೇಕು. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಒಂದು ಗಾದೆ ಐತಲ್ಲ, ಹಂಗೆ ಆಗ್ಬಿಡ್ತವೆ. ಅರ್ಜೆಂಟ್ ಮಾಡಿ ಹಂಪ್ಸು ಜೋರ ಬಿಟ್ಟರೆ ಆ ಥರ ಆಗ್ಬಿಡ್ತವೆ. ಅರ್ಜೆಂಟ್ ಮಾಡಿ ಬಿಡಕ್ಕೆ ಹೋಗ್ಬಾರ್ದು. ನೋಡೋಣ ಅಲ್ಲಿ ಹೋಗಿ ಮುಂದೆ ಇನ್ನು ಏನೇನಾಗುತ್ತೆ, ಏನೇನು ನರಕ ಅನುಭವಿಸ್ತೀವ, ಇಲ್ಲ ಗಾಡಿ ಒಳಗೆ ಬಿಟ್ಬಿಡ್ತಾನ ಅಂತ. ಗಾಡಿ ಏನಕ್ಕೆ 5 ಗಂಟೆಗೆ ಬಿಡ್ತಾನೆ, ಏನಕ್ಕೆ ಇಷ್ಟೊತ್ತಲ್ಲಿ ಬಿಡಲ್ಲ ಅನ್ನೋದು ಅಲ್ಲಿ ಹೋಗಿ ಹೇಳ್ತೀನಿ, ಅಲ್ಲಿ ಹೋದ್ಮೇಲೆ. ಈಗ ಸದ್ಯಕ್ಕೆ ಇಲ್ಲಿದು ಇನ್ಫಾರ್ಮೇಷನ್ ಕೊಡೋಣ. ನೋಡಿ ರೋಡು ಈ ಡೌನ್ ಇಳಿದ್ರೆ ನೆಕ್ಸ್ಟು ಸಿಗ್ನಳ್ಳಿ ಬ್ರಿಡ್ಜ್ ಸಿಗುತ್ತೆ. ಇವೆಲ್ಲ ಲೆಗ್ಗೆರೆ ಬ್ರಿಡ್ಜ್ ಇವು. ಇದು ಲೆಗ್ಗೆರೆ ಬ್ರಿಡ್ಜ್. ಇದು ನಮ್ಮ ಬಾಲಾಜಿ ಅವ್ರ ಊರು, ಗೊತ್ತಿರಬೇಕಲ್ಲ, ವಾಯುಪುತ್ರ ಟ್ರಕ್ ಕ್ಲಾಕ್ಸ್ ಅವ್ರು. ನಮ್ಮದು ಇಲ್ಲೇ ನಿಯರ್ ಬೈನೇ, ನಮ್ಮದೇನು ದೂರ ಏನಿಲ್ಲ. ಅಂದರೆ ನಾನು ಮಾತ್ರ ಸ್ವಲ್ಪ ನೆಲಮಂಗಲದಲ್ಲಿ ಮನೆ ಮಾಡ್ಕೊಂಡು ಅಲ್ಲಿ ಗಾಡಿ ಓಡಿಸ್ತಾ ಇದ್ದೆ ನಾನು ಮದುವೆ ಆಗ್ಬೇಕಾರೆ. ಹಂಗಾಗಿ ನನಗೆ ಹೋಗಿ ಬರೋಕ್ಕೆಲ್ಲ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಇದ್ದೀನಿ ನಾನು ಅಷ್ಟೇ, ಬೇರೆ ಏನೂ ಇಲ್ಲ. ನೋಡೋಣ ಅಲ್ಲಿ ಹೋಗಿ ಇನ್ನು ಏನೇನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ.